ಈ ಎಲ್ಲಾ ನಿಧಿಗಳಲ್ಲಿ ಅದು ಯಾವಾಗ್ಲೋ ಕಾಲದಲ್ಲಿ ಆಗಿರೋದು. ಈಗ ಅದನ್ನ ಅಕಸ್ಮಾತ್ ಸಿಕ್ಕಿದ್ರೆ, ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಮೊದಲು ಪರೀಕ್ಷೆ ಮಾಡಬೇಕು. ಅದಕ್ಕೆ ಕೆಲವೊಂದು ಮಾಪನಗಳಿದೆ. ಆಗ್ಲೇ ಹೇಳದ್ನಲ್ಲ, ವಜ್ರಕ್ರಿಯೆ, ರುದ್ರಕ್ರಿಯೆ, ಬ್ರಹ್ಮಕ್ರಿಯೆ. ಆ ಮೂಲಕ ಇದನ್ನ ಕಂಡುಹಿಡಿಬಹುದು ಇದು ಯಾವ ನಿಧಿ ಅಂತ. ಯಾವುದೇ ನಿಧಿ ಸಿಕ್ಕಿದ್ರು ಕೂಡ ಆ ನಿಧಿಗೆ ಮೊದಲು ಅದನ್ನ ಲೇಬಲ್ ಹಚ್ಬೇಕು. ಇದು ಎಲ್ಲಿಂದ ಬಂತು, ಏಂತ್ರದ ಇದು, ಇದ್ರದ್ದು ಮೂಲ ಏನು ಅಂತ ಕಂಡುಹಿಡಿಬೇಕು. ಕಂಡುಹಿಡಿಯೋದ್ರ ಮೇಲೆ ಅದನ್ನ ನಾನು ಮುಟ್ಟಬೇಕಾ ಮುಟ್ಟಬಾರದಾ ಅನ್ನೋದು ಗೊತ್ತಾಗುತ್ತೆ. ಎಲ್ಲಾ ನಿಧಿಗಳನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಸುಮಾರು ಜನ ಬರ್ತಾರೆ, ನಿಮ್ಗೆ ಕೆಲವ್ರ ಹತ್ರ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾತಾಡಿಸ್ತೀನಿ. ಬಂದವರು ಬಲವಂತ ಮಾಡಿದ್ರು ಅವ್ರ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ₹1 ದುಡ್ಡು ಮುಟ್ಟಲ್ಲ. ಗುರುಜಿ ತಗೊಂಡ್ ನೀನ್ ಏನ್ ಮಾಡೋದು, ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ, ಹೋಗ್ಬಿಡ ಸಾಕು. ನಾನ್ ಕೆಲವ್ರಿಗೆ ಶ್ರೀಚಕ್ರನು ಕೊಟ್ಟಿದ್ದೀನಿ, ₹1 ದುಡ್ಡು ಇಸ್ಕೊಂಡಿಲ್ಲ. ನಾನು ಈಸ್ಕೊಳ್ಳೋದಿಲ್ಲ. ರೀಸನ್ ಏನು ಅಂದ್ರೆ, ಯಾವ ದುಡ್ಡು ಮುಟ್ಟಬೇಕು ಮುಟ್ಟಬಾರದು ಅಂತ ನನಗೂ ಜ್ಞಾನ ಇದೆ. ನಾನು ಎಲ್ಲಾ ದುಡ್ಡನ್ನು ಈಸ್ಕೊಳ್ಳೋದಿಲ್ಲ. ಅವ್ರು ಕೊಡ್ತೀನಿ ಅಂತಂದ್ರು ಚೆಕ್ ಕೊಡ್ತೀನಿ, ದುಡ್ಡು ನೀನ್ ಏನ್ ಮಾಡಿದ್ರು ಬೇಡ, ನನ್ನ ಬದಲು ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡು, ಇಲ್ಲ ದೇವಸ್ಥಾನಕ್ಕೆ ಹಾಕ್ಬಿಡು, ನಾನ್ ಮುಟ್ಟೋದಿಲ್ಲ. ಕೆಲವರೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ, ಅಷ್ಟು ಕೊಡ್ತೀನಿ, ಇಷ್ಟು